ಇವತ್ತು ಕಾಂಗ್ರೆಸ್ಸಿನ ಇವತ್ತು ಬಹಳಷ್ಟು ಮಂದಿ ಶಾಸಕರು ಗೆದ್ದಂಥವ್ರು, ಇವತ್ತು ವಿಧಾನಸಭೆಗೆ ಆಯ್ಕೆ ಆಗಿ ಹೋದಂಥವ್ರು, ಅವರು ವಿಧಾನಸಭೆಗೆ ಹೋಗಿ ಜನರ ಸಮಸ್ಯೆಗಳ ಬಗ್ಗೆ ಕೇಳಬೇಕಾ, ಅವ್ರ ಕುಟುಂಬದಲ್ಲಿದ್ದಂಥ ಖುಷಿ ಅಂದರೆ ಅವ್ರು ನನ್ನ ಕುಟುಂಬ ಚೆನ್ನಾಗಿರ್ಬೇಕನ್ನಂಥದ್ದು ಅವ್ರನ್ನ ವ್ಯಕ್ತಪಡಿಸ್ಬೇಕನ್ನಂಥದ್ದು ಕೂಡ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದರೆ ಸದನದಲ್ಲಿ ನಡೆಯುವಂಥ ಟೈಮಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಆ ಚರ್ಚೆ ಆಗಂಥ ಟೈಮಲ್ಲಿ ನಮ್ಮ ಹುನಗುಂದಿನ ಶಾಸಕರಾದಂಥ ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ಪನವರು ಅವರು ಏನು ಕೇಳ್ತಾರೆ ಅಂದ್ರೆ ಎದ್ದು ನಿಂತ ತಕ್ಷಣನೇ ಅವರು ಶಾಸಕರು ನಮ್ಮ IPL ಟಿಕೆಟ್ ಬೇಡಿಕೆಯನ್ನು ಇಡ್ತಾರೆ. IPL ಟಿಕೆಟ್ ಬೇಕು ಅಂತೇಳಿ ಬೇಡಿಕೆಯನ್ನು ಇಡ್ತಾನೆ. ಈ IPL ಟಿಕೆಟ್ ಬೇಕು ಅಂತೇಳಿ ಏನು ಬೇಡಿಕೆ ಇರುವಂಥ ಟೈಮಲ್ಲಿ 5 ಟಿಕೆಟ್ಗಳನ್ನು ಕೊಡಬೇಕು. IPL ಮ್ಯಾಚ್ ಏನು ನಡೀತಾ ಇದನ್ನು ನಮ್ಮ ಶಾಸಕರಿಗೆ 5 ಟಿಕೆಟ್ ಕೊಡಬೇಕನ್ನಂಥ ಬೇಡಿಕೆಯನ್ನು ಇಡ್ತಾರೆ. ಜೊತೆಯಲ್ಲಿ ಅವ್ರು ಏನು ಹೇಳ್ತಾರೆ, ಪ್ರತ್ಯೇಕವಾದಂಥ ಗ್ಯಾಲರಿ ಬೇಕಂತ ಹೇಳ್ತಾನೆ. ನೋಡ್ರಿ ಹೆಂಗಿದ್ದಾರೆ, ಪ್ರತ್ಯೇಕವಾದಂಥ VIP ಗ್ಯಾಲರಿ ಬೇಕಂತಾನ. ಜನಸಾಮಾನ್ಯರ ಜೊತೆಯಲ್ಲಿ ಹೋಗಿ ಅವ್ರು ನಿಲ್ಲಲ್ಲಂತೆ, ಅವ್ರು ಹೋಗಿ ಅಲ್ಲಿ ಜನಸಾಮಾನ್ಯರ ಜೊತೆ ಕೂಡಲ್ಲಂತೆ. ಹಂಗಾಗಿ ನಮಗೆ ವಿಶೇಷವಾದಂಥ ಗ್ಯಾಲರಿ ಬೇಕಂತೇಳಿ ಅವನು ಕಾಶ್ಯಪ್ಪನವರು ಕೇಳ್ತಾರ. ನಾನು ಕಾಂಗ್ರೆಸ್ ಶಾಸಕರೇನು ದೇವಮಾನ್ಯವರು ಅವ್ರೇನನ್ನ ನನ್ನ ಶಾಸಕರನ್ನ ಅವ್ರು ದೇವಮಾನ್ಯರು. ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಜನರಿಂದ ಮತ ಪಡೆದ ನಂತರ ಇವತ್ತು ನಿರಂತರವಾಗಿ ಅವ್ರ ಜೊತೆಲಿ ನಿಂತು ನಾವು ಕೂಡಕ್ಕೆ ಕಿರಿಕಿರಿ ಆಗ್ತಾ ಇದೆ ಅಂದ್ರೆಗಿನ ಆ ಪುಣ್ಯಾತ್ಮ ಏನನ್ನ ಅಕಸ್ಮಿತವಾಗಿ ಇವತ್ತು ನನಗೆ ಶಾಸಕರಿಗೆ 5 ಟಿಕೆಟ್ ಬೇಕು, ವಿಶೇಷವಾದಂಥ ನಮಗೆ VIP ಗ್ಯಾಲರಿ ಬೇಕನ್ನಂಥ ಮನುಷ್ಯ ಅವ್ರು ಏನನ್ನ ನನ್ನ ಗ್ಯಾಲರಿಗೆ ಏನು IPL ನಡೆಯುವಂಥ ಗ್ಯಾಲರಿಗೆ ವಿಜಯಾನಂದ ಕಾಶ್ಯಪ್ರವ್ರು ಅಂದೇಳಿ ನಮಗೆ ಆ ಗ್ಯಾಲರಿಗೆ ಹೆಸರಿಡ್ರಿ ಅಂತೇಳಿ ಕೇಳಿಲ್ಲ ಪುಣ್ಯಾತ್ಮ. ಹಂಗಾಗಿ ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವತ್ತು ಜನರಿಗಂತೂ ಈ ಸರ್ಕಾರ ಬೇಡವಾಗಿದೆ. ಇವತ್ತು ಬೇಡಾದಂಥ ಸರ್ಕಾರಕ್ಕೆ ಇವತ್ತು ಜನರೆಲ್ಲರೂ ಕೂಡ ಗುಡ್ ಬೈ ಹೇಳಬೇಕಾಗಿದೆ. ಆ ಗುಡ್ ಬೈ ಹೇಳೋಂಥ ಟೈಮಲ್ಲಿ ಇದು ಪ್ರಥಮ ಏನು 2028ರಲ್ಲಿ ನಡೆಯುವಂಥ ಚುನಾವಣೆಗೆ ಇದೊಂದು ದಿಕ್ಸೂಚಿ ಆಗಬೇಕಾಗಿದೆ. ಇವತ್ತು ಜನರಿಗೆ ಹೇಳಿದಂಥ ಎಲ್ಲ ವಿಶ್ವಾಸಗಳನ್ನು ಮುರಿದು ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಮಾಡಿ ಎಲ್ಲ ಕೂಡ ಲೂಟಿ ಮಾಡಿಕೊಂಡು ಇವತ್ತು ಕೂಡ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂದ್ರಿಗಿನ ಯಾರ್ಯಾರು ಮಂತ್ರಿಗಳು ಬಂದಾರೆ ಅಂದ್ರಿಗಿನ ಅವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿ ಅಲ್ಲಿ ಲೂಟಿ ಮಾಡಿ ಅವತ್ತು ಎಲೆಕ್ಷನ್ ಮಾಡಿಸಿದ್ರು. ಇವತ್ತು ಕೂಡ ಬಹಳಷ್ಟು ಮಂದಿ ಮಂತ್ರಿಗಳು ಬರ್ತಾ ಇದ್ದಾರೆ ಅಂದ್ರಿಗಿನ ಎಲ್ಲ ಇಲಾಖೆಗಳಿದ್ದಂಥ ನಿಗಮಗಳಲ್ಲಿ ಎಷ್ಟು ಹಣವನ್ನು ಲೂಟಿ ಮಾಡೋದರ ನೋಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ IAS ಅಧಿಕಾರಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಎಲ್ಲರೂ ಕೂಡ ಹುಷಾರಾಗಿ ಇರಬೇಕಾಗುತ್ತೆ. ಹಂಗಾಗಿ ಇವತ್ತು ನಾನು ನೇರವಾಗಿ ಆರೋಪಣೆ ಮಾಡ್ತಾ ಇದ್ದೀನಿ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಮತ್ತು ಮಂತ್ರಿಗಳ ಮೇಲೆ ಆರೋಪಣೆ ಮಾಡ್ತಾ ಇದ್ದೀನಿ. ನೀವು ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಮಾಡಿ ಆ ಹಣವನ್ನು ತಂದು ಇಲ್ಲಿ ಹಂಚಿ ಗೆಲ್ಲಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ಈ ಬಾಗಲಕೋಟೆ ಜನರು ರೊಕ್ಕಕ್ಕೆ ಯಾವತ್ತೂ ಕಿಮ್ಮತ್ತು ಕೊಡಲ್ಲ. ಕಾಂಗ್ರೆಸ್ ಪಾರ್ಟಿ 2023 ಗೆದ್ದಿದ್ದಾರೆ ಅಂದ್ರಿಗಿನ ಲಾಟ್ರಿ ಮೇಲೆ ಗೆದ್ದಿರ್ಬೋದು. ಆದರೆ ಇವತ್ತು ನಮ್ಮೆಲ್ಲರಿಗೂ ಚರಂತಿ ಮಟ್ಟವರು ಭಾರತೀಯ ಜನತಾ ಪಾರ್ಟಿ ನವನಗರ ಇವತ್ತು ಬಾಗಲಕೋಟೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡಿದೆ. ಕೋಟ್ಯಾಂತರ ಹಣವನ್ನು ತಂದು ಡೆವಲಪ್ಮೆಂಟ್ ಮಾಡಿದೆ. ಈ ಭಾಗದ ಜನರಿಗೆ ವಿಶ್ವಾಸ ಇದೆ. ವಿಶ್ವಾಸದಲ್ಲಿ ನಾವೆಲ್ಲರಿಗೂ ಪ್ರಚಾರವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಂಗಾಗಿ ನನಗೆ ವಿಶ್ವಾಸ ಇದೆ ಈ ಬಾರಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಚರಂತಿ ಮಟ್ಟವ್ರನ್ನ BJPಯನ್ನ ಕಮಲವನ್ನು ಬಿಟ್ಟುಕೊಡಲ್ಲ. 100ಕ್ಕೆ 100% ಚರಂತಿ ಮಟ್ಟವ್ರು ಗೆಲ್ಲಿತಾರೆ ಅನ್ನೋಂಥ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರಂತೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಏನು ಅಂದ್ರೆಗಿನ ಇಲ್ಲಿ ಅನುಮಾನ ಬರ್ತಾ ಇದೆ. ಇವತ್ತು ವಾತಾವರಣ ಸರಿ ಇಲ್ಲ. ಎಂಥ ಪರಿಸ್ಥಿತಿಗಳು BJP ಕಾರ್ಯಕರ್ತರು ಭಾಳ ಗಟ್ಟಿಯಾಗಿ ಇವತ್ತು ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ನಾಯಕರು ಬಂದಲ್ಲಿ ಭಾಳಷ್ಟು ಪ್ರಚಾರವನ್ನು ಮುಖಾಮನ್ನು ಹೂಡಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ ತಕ್ಷಣ ಏನಿದೆ ವಾತಾವರಣ ಅಂದ್ರಿಗಿನ BJP ಬಾಗಲಕೋಟದಲ್ಲಿ ಗೆಲ್ಲೀತಾ ಇದೆ, ಕಾಂಗ್ರೆಸ್ ಸೋಲ್ತಾ ಇದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಇರೋ ಕಾರಣ 5 ದಿನಗಳ ಕಾಲ ಇಲ್ಲೇ ಉಳಿತೀನಂತ ಬರ್ತಾ ಇದ್ದಂತೆ. ಬರೆಯಂಥ ಟೈಮಲ್ಲಿ 100 ಕೋಟಿ ರೂಪಾಯಿ ಹಣವನ್ನು ತೊಗೊಂಡ್ಬರ್ತಾನ. ಯಾವ ರೀತಿಯಲ್ಲಿ ಬಾದಾಮಿದಲ್ಲಿ ಅವ್ರು ಗೆದ್ದೋದ್ರು 100 ಕೋಟಿ ರೂಪಾಯಿ ಹಣವನ್ನು ಚೆಲ್ಲಿ, ಅದೇ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನ. ಹಂಗಾಗಿ ಈ ಬಾರಿ ನಿಮ್ಮ ರೊಕ್ಕ ನಡಿಲ್ಲ, ನಿಮ್ಮ ತೋಳ್ಬಳ ನಡೆಯಲ್ಲ, ನಿಮ್ಮ ಸರ್ಕಾರದ ದಬ್ಬಾಳಿಕೆ ನಡೆಯಲ್ಲ. ಇದು ಆಗೋದು ಜನರ ಬಲದಿಂದನೇ. ಜನರ ಬಲ ಭಾರತೀಯ ಜನತಾ ಪಾರ್ಟಿ ಇರೋ ಕಾರಣ ಬಾಗಲಕೋಟೆಯಲ್ಲಿ ಚರಂತಿ ಮಟ್ಟವ್ರು ಗೆಲ್ಲಿತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಲ್ಲೂ ಕೂಡ ಇದೆ. ಧನ್ಯವಾದಗಳು.